ಇವಾಗ ನೀನು ಅವನಿಗೆ ಒತ್ತಾಯ ಮಾಡಿ ಗಂಟು ಹಾಕ್ಸಿದ್ರೆ ಅವನ ಜೀವನನೇ ಹಾಳಾಗೋದಮ್ಮ. ಅಲ್ಲ ಕಣೆ, ಒಬ್ಬ ತಂಗಿಯಾಗಿ ನೀನು ಅವನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ ಅಂದ್ರೆ ನಾನೊಂದ್ ತಾಯಿ ಕಣೆ. ನಾನ್ ಇನ್ನೆಷ್ಟು ಯೋಚನೆ ಮಾಡ್ಬೇಕು ಹೇಳು? ನೋಡು, ಈ ವಿಷಯದಲ್ಲಿ ನನ್ನ ನಿರ್ಧಾರ ಬದ್ಲಾಗೋಕೆ ನಾನ್ ಬಿಡೋದು ಇಲ್ಲ. ಈ ಅಮ್ಮ ಅನ್ನೋಳು ನಿಮಗ್ ಬದುಕಿರ್ಬೇಕು ಅಂತ ಇಷ್ಟ ಇದ್ರೆ ನಾನ್ ಹೇಳ್ದಂಗ್ ಕೇಳಿ, ಇಲ್ಲ ಅಂದ್ರೆ ನಿಮ್ಮಿಷ್ಟ. ಅಮ್ಮ, ನನ್ ಯೋಚನೆ ಮಾಡಿ ಹೇಳೋದಿಕ್ಕೆ ಸ್ವಲ್ಪ ಸಮಯ ಕೊಡು. ಅಂದ್ರೆ ನಾನ್ ಬದುಕಿರ್ಬೇಕು ಬೇಡವಾ ಅಂತ ಯೋಚನೆ ಮಾಡಿ ಹೇಳ್ತೀಯಾ? ಇಲ್ಲ 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 ಅಮ್ಮ, ಇಲ್ಲ ಅಮ್ಮ, ನಾನು ಹೇಳ್ತಿರೋದು ಮದ್ವೆ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಕೊಡು ಅಂತ. ಪ್ಲೀಸ್ ಅಮ್ಮ, ಪ್ಲೀಸ್ ಒಪ್ಕೋ ಅಮ್ಮ. ಪ್ಲೀಸ್ ಒಪ್ಕೋ ಅಮ್ಮ. ಅಮ್ಮ, ಅಣ್ಣ ಇಷ್ಟೊಂದು ಕೇಳ್ಕೊತಿದ್ದಾನೆ, ಒಪ್ಕೋ ಅಮ್ಮ. ಏನಂತಿದ್ದಾನೆ ಮಗ? ಅದು ತಕ್ಷಣಕ್ ಮದ್ವೆ ಬೇಡ ಅಂತಿದ್ದಾನೆ. ಫೋಟೋ ನೋಡೋ ಕಾರ್ಯಕ್ರಮ ಎಲ್ಲ ಬರುವಾರ ಇಟ್ಕೊಳ್ಳೋಣ. ನಾನೇ ನಿಮಗ್ ಫೋನ್ ಮಾಡ್ತೀನಿ. ಅಗತ್ಯವಾಗ ಆಗ್ಬೋದು. ನಮ್ ಕಾಲದವ್ರ ತರ ಈಗಿನ ಕಾಲದ ಮಕ್ಕಳಿಲ್ಲ. ನಾವಾಗಿದ್ರೆ ಮದುವೆ ಆದ ಮಾರನೇ ದಿನಾನೇ ಹೆಣ್ಣಿನ ಮುಖ ನೋಡ್ತಿದ್ವಿ. ಅಪ್ಪ ಅಮ್ಮ ಒಪ್ಪಿದ್ರೆ ಸಾಕು, ಕಣ್ಣು ಮುಚ್ಕೊಂಡು ತಾಳಿ ಕಟ್ತಿದ್ವಿ. ಆದ್ರೆ ಈಗಿನವರು ಅಳುದು ತೂಗಿ ಸೋಸಿ ಆಮೇಲೆ ಆಯ್ಕೆ ಮಾಡೋದು. ನನ್ ಮಗ ಹಾಗಲ್ಲ. ಬೇರೆಯವ್ರ ಬಗ್ಗೆ ಎಲ್ಲ ನನಗ್ ಗೊತ್ತಿಲ್ಲ. ನಾನು ಹಾಕಿದ ಗೆರೆನ ನನ್ ಮಗ ಯಾವ ಕಾರಣಕ್ಕೂ ದಾಟಲ್ಲ. ಇವತ್ವರೆಗೂ ಅವ್ನ್ ನನ್ ಮಾತ್ ಮೀರಿಲ್ಲ, ಮೀರೋದು ಇಲ್ಲ. ಅಮ್ಮನಿಷ್ಟಾನೇ